ಸಂಕ್ರಾಂತಿ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆಯಿಂದಲೇ ಸುಗ್ಗಿ ಹಬ್ಬ ಕಲರವ ಆರಂಭ ಆಗುತ್ತೆ. ಆದರೆ ಬೆಂಗಳೂರಿನಲ್ಲಿ ಇಂದಿನಿಂದಲೇ ಹಬ್ಬದ ಸಂಭ್ರಮ ಆರಂಭ ಆಗಿತ್ತು. ಎಲ್ಲೆಲ್ಲೂ ಹಳ್ಳಿ ಸೊಗಡು ಕಂಡಿತ್ತು. ಹಳ್ಳಿಯ ಸುಂದರ ಮನೆ, ಹಬ್ಬದ ವಾತಾವರಣ, ಕಲರ್ಫುಲ್ ಶೆಡ್ಗಳು, ಅಪ್ಪಟ ಹಳ್ಳಿ ಸೊಗಡು, ಯಲಹಂಕದ ಕೊಡಿಗೆಹಳ್ಳಿಯಲ್ಲಿನ ಸಂಕ್ರಾಂತಿಯ ಝಲಕ್ಗಳಿವು. ಸ್ಥಳೀಯರಿಗಾಗಿ ಶಾಸಕ ಕೃಷ್ಣ ಭೈರೇಗೌಡ ವಿಶೇಷವಾಗಿ ಹಬ್ಬ ಆಯೋಜಿಸಿದ್ರು. ಸುಗ್ಗಿ ಹುಗ್ಗಿ ಹೆಸರಿನ ಹಬ್ಬ ಇಂದು ಉದ್ಘಾಟನೆ ಕಂಡಿದೆ. 12 ದಿನಗಳ ಕಾಲ ಸ್ಥಳೀಯರಿಗೆ ವಿಶೇಷ ಆಟಗಳನ್ನ ಆಡಿಸಲಾಗುತ್ತೆ. ನಾಳೆ ನೃತ್ಯ, ಪಂಜಿನ ಕವಾಯತು, ಕಿಚ್ಚು ಹಾಯಿಸೋದು, ಗಾಳಿಪಟ, ಎತ್ತಿನ ಬಂಡಿ ಸವಾರಿ ಹಾಗೂ ರಾಶಿ ಪೂಜೆ, ಡೊಳ್ಳು ಕುಣಿತ, ಚಿಲಿಪಿಲಿ ಗೊಂಬೆ, ವೀರಗಾಸೆ ಇರಲಿದೆ. ಇಂದು ಹಳ್ಳಿ ಸೊಗಡನ್ನ ಸಿಟಿ ಮಂದಿ ಕಣ್ತುಂಬಿಕೊಂಡ್ರು. ಸಂಕ್ರಾಂತಿ ಸಡಗರ, ಮಕ್ಕಳ ಜೊತೆ ಶಿಕ್ಷಕರ ಡಾನ್ಸ್. ಕೋನದಾಸನಪುರ ಬಳಿಯ ರೈನ್ಬೋ ಶಾಲೆಯಲ್ಲಿ ಸಂಕ್ರಾಂತಿ ಸಡಗರ ಮನೆ ಮಾಡಿತ್ತು. ಹಳ್ಳಿ ಸೊಗಡು ಮರೆತಿದ್ದ ಮಕ್ಕಳಿಗೆ ಹಬ್ಬದ ರಸದೌತಣವನ್ನ ಉಣಬಡಿಸಲಾಯಿತು. ಶಿಕ್ಷಕರು, ಮಕ್ಕಳು ಎತ್ತಿನ ಬಂಡಿಯಲ್ಲಿ ಬಂದಿದ್ರು. ಗುಡಿಸಲು ಕೃತಕ ಬಾವಿ ಜೊತೆಗೆ ಹಸು, ಮೇಕೆ, ಕುರಿ ಮತ್ತು ಎತ್ತುಗಳನ್ನ ತರಲಾಗಿತ್ತು. ಹಳ್ಳಿ ಸೈಡು ನೋಡಿಲ್ಲ, ಆದ್ರೆ ಈ ಸ್ಕೂಲಲ್ಲಿ ಮಾಡಿರೋದು ಖುಷಿನೇ. ರಂಗೋಲಿ ಕಾಂಪಿಟೇಷನ್ ಇತ್ತು, ಎಲ್ಲ ಚೆನ್ನಾಗಿತ್ತು. ಇನ್ನು ಶಿಕ್ಷಕರು ಕೂಡ ಸಂಕ್ರಾಂತಿ ಹಾಡಿಗೆ ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಅಂದ್ರೆ ಮಕ್ಕಳಿಗೆ ಗೊತ್ತಾಗ್ಲಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡೋದು, ಕಲ್ಚರ್ ಹೇಗೆ ಇದು ಮಾಡೋದು ಅಂತ. ಟ್ರೆಡಿಷನಲ್ ಅಂದ್ರೆ ಒಂದು ಸ್ಯಾರಿ, ಲಂಗ ದಾವಣಿ ಹೆಣ್ಮಕ್ಳು ಹಾಕೊಂಡು ಇದು ಮಾಡಲಿ ಅಂತ ಇದು ಸ್ಕೂಲ್ ಕಡೆಯಿಂದ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಇದರ ನಡುವೆ ಹೂ, ಹಣ್ಣು, ತರಕಾರಿ ಖರೀದಿಗೆ ಹೋಗಿದ್ದ ಗ್ರಾಹಕರು ಶಾಕ್ ಆಗಿದ್ದಾರೆ. ಕೆಆರ್ ಮಾರುಕಟ್ಟೆ ಸೇರಿ ನಗರದ ವಿವಿಧೆಡೆ ಹಬ್ಬದ ಕಾರಣಕ್ಕೆ ಹೂ, ತರಕಾರಿ ಬೆಲೆ ಗಗನಕ್ಕೇರಿದೆ. ಪೂರ್ಣಿಮಾ ಜೊತೆ ನವೀನ್, ಟಿವಿ9 ದೇವನಹಳ್ಳಿ.